Thanks to entire my team and doctors and it's of you. You are doing a great job. Thank you one and all. I'll hand over to the further for the update and communication to Dr. Anil sir. ಸೊ ಇದರಲ್ಲಿ ಏನಂದ್ರೆ ನಾವು ಅವ್ರ ಮುಖಾಂತರ ಅವರು ಬೇರೆ ಪೇಷಂಟ್ಸ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಹೆಚ್ಚುತ್ತಾ ಇದೆ, ಬ್ಲಡ್ ಪ್ರೆಷರ್ ಕಾಯಿಲೆಗಳು ಕೂಡ ಹೆಚ್ಚುತ್ತಾ ಇದೆ. ಸೊ ಈ ಕಾಯಿಲೆನ ನಾವು ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲೇ ನಾವು ಕೆಲವೊಂದು ಬೇಸಿಕ್ ಟೆಸ್ಟ್ಗಳು ಮಾಡಿ ಅದನ್ನ ನಾವು ಅರ್ಲಿ ಸ್ಟೇಜಸ್ ಅಲ್ಲೇ ಡಿಟೆಕ್ಟ್ ಮಾಡಿದ್ರೆ ನಾವು ಈ ಕಾಯಿಲೆನ ಅದನ್ನ ತಡೆಗಟ್ಟಬಹುದು. ಯಾಕಂದ್ರೆ ಒಂದ್ಸಲಿ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಆಗಿ ಅದು ಸ್ಟೇಜ್ 5 ತಲುಪಿದ ಮೇಲೆ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಶನ್ ಬಿಟ್ರೆ ಬೇರೆ ಇನ್ನೇನು ಆಪ್ಷನ್ಸ್ ಇರಲ್ಲ. ಸೊ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಈಗ ನಮ್ಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಸೊ ಡೋನರ್ಸ್ ಅವೈಲಬಿಲಿಟಿ ಬಹಳ ಕಡಿಮೆ ಇದೆ ಆಕ್ಚುಲಿ. ಸೊ ಎಷ್ಟೊಂದ್ಸಲಿ ಡೋನರ್ಸ್ ಇರೋದಿಲ್ಲ. ಸೊ ಈಗ ಇತ್ತೀಚೆಗೆ ನಾವು ಬೇರೆ ಬ್ಲಡ್ ಗ್ರೂಪ್ ಇದ್ರೂ ಮಾಡ್ತೀವಿ. ಅದಕ್ಕೆ ABO ಇನ್ಕಾಂಪಿಟಬಲ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಹಾಸ್ಪಿಟಲ್ ಅತಿ ಹೆಚ್ಚು ABO ಇನ್ಕಾಂಪಿಟಬಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಆಮೇಲೆ ಕೆಲವು ಸಲ A ಮತ್ತೆ B ಇರುತ್ತೆ, ಕೊಡೋರು ಬೇರೆ ಬ್ಲಡ್ ಗ್ರೂಪ್ ಇರ್ತದೆ, ಅಂತ ಟೈಮಲ್ಲಿ ಸ್ವ್ಯಾಬ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಮಾಡ್ತೀವಿ. ಈಗ ನಮ್ಮ ಹಾಸ್ಪಿಟಲ್ ಇವತ್ತು ನಮ್ಮ ಜೊತೆಗೆ ಸ್ವ್ಯಾಪ್ ಮಾಡಿರೋಂಥ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಕೂಡ ಬಂದಿದ್ದಾರೆ. ಬೇರೆ ಬ್ಲಡ್ ಗ್ರೂಪ್ ಅಲ್ಲಿ ಮಾಡಿರೋಂಥ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ABO ಇನ್ಕಾಂಪಿಟಬಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಪೇಷಂಟ್ಸ್ ಕೂಡ ಬಂದಿದ್ದಾರೆ. ಸೊ ಹೀಗೆ ನಾವು ಅವ್ರಿಗೇನು ಅಂದ್ರೆ ಕ್ರಾಸ್ ದ ಬ್ಲಡ್ ಗ್ರೂಪ್ ಮತ್ತೆ ಹೇಗೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್, ಯಾಕಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ಮೇಲೆ ಅವರ ಆರೋಗ್ಯ ಒಂಥರ ನಾರ್ಮಲ್ ವ್ಯಕ್ತಿ ತರ ಇರುತ್ತೆ. ಅವಾಗ ಅವ್ರಿಗೆ ಹೊಸ ಒಂದು ಲೈಫ್ ಕೊಟ್ಟಂಗೆ ಆಗುತ್ತೆ. ಇವತ್ತು ವರ್ಲ್ಡ್ ಕಿಡ್ನಿ ಡೇ. ಸೊ ವರ್ಲ್ಡ್ ಕಿಡ್ನಿ ಡೇ ನಾವು ಎವ್ರಿ ಇಯರ್ ಸೇಮ್ ಮಾರ್ಚ್ ಮಂತಲ್ಲಿ ಸೆಕೆಂಡ್ ಥರ್ಸ್ಡೇ ನಾವೊಂದು ಸೆಲೆಬ್ರೇಟ್ ಮಾಡ್ತೀವಿ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಇದು ಥ್ರೂ ಔಟ್ ದ ವರ್ಲ್ಡ್ ಇವತ್ತಿನ ದಿನ ಮಾಡ್ತಾರೆ. ಸೊ ಈ ದಿನಕ್ಕೊಂದೇ ನಾವು ಸೀಮಿತವಾಗಿ ಇಟ್ಕೋಬಾರ್ದು. ಸೊ ನಾವು ಪತ್ರಕರ್ತರಲ್ಲಿ ಮತ್ತೆ ನಮ್ಮ ಬಂಧು ಮಿತ್ರಗಳಲ್ಲಿ ಕೇಳೋದು ಅಂತ ಹೇಳಿದ್ರೆ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ಸ್ಪ್ರೆಡ್ ಮಾಡಬೇಕು ಜನಸಾಮಾನ್ಯರಿಗೆ. ಸೊ ಆವಾಗ ಏನಾಗುತ್ತೆ, ಅವ್ರ ಹತ್ರ ಒಂದು ಅರಿವು ಮೂಡುತ್ತೆ. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಎವ್ರಿ ವರ್ಷ ಒಂದು ವರ್ಲ್ಡ್ ಕಿಡ್ನಿ ಡೇ ಒಂದೊಂದು ಥೀಮಲ್ಲಿ ಬರ್ತಾರೆ. ಸೊ ಈ ಥರ ಥೀಮ್ ಏನಂತ ಹೇಳಿದ್ರೆ ಸೊ ಕಿಡ್ನಿ ಕೇರ್ ಫಾರ್ ಆಲ್ ಅಂಡ್ ಪ್ರೊಟೆಕ್ಟ್ ದ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಈಗ ನಾವು ಏನಕ್ಕೆ ಈಗ ಪ್ರೊಟೆಕ್ಟ್ ದ ಪ್ಲಾನೆಟ್ ಅಂತ ಹೇಳಿದ್ರೆ ಸುಮಾರು ಈಗ ನಾವು ನೋಡಿರ್ತಾರ ಈಗ ಎನ್ವಿರಾನ್ಮೆಂಟಲ್ ಅಸೋಸಿಯೇಟ್ ವಿತ್ ಸೋ ಮೆನಿ ಕಿಡ್ನಿ ಡಿಸೀಸ್. ಸೊ ಯಾವುದೇ ಥರ ಎನ್ವಿರಾನ್ಮೆಂಟ್ ಅಂದರೆ ಈಗ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಆಮೇಲೆ ಇದು ಏರ್ ಪೊಲ್ಯೂಷನ್ ಆಗಿರ್ಬೋದು, ಅದೂ ಈಗ ಅದು ನಮ್ಮ ಕ್ರಮೇಣವಾಗಿ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಮತ್ತು ಅದು ನಮ್ಗೆ ಗೊತ್ತಿಲ್ಲದಂಗೆ ಅದು ಸುಮಾರು ಕಾಯಿಲೆಗಳು ಕಿಡ್ನಿ ಡಿಸೀಸ್ ಅದರಿಂದನೂ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಕೊಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಿ ಗಿವ್ ಎ ಗುಡ್ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟು, ಗುಡ್ ಮತ್ತು ಇದನ್ನು ನಾವು ಎಲ್ಲ ಬಂಧು ಮಿತ್ರ ಇದ್ರ ಕಡೆಯಿಂದ ನಾವು ಅವ್ರ ಕಡೆಯಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಸುಮಾರು ಜನ ನಾವು ಹೇಳ್ದಂಗೆ ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಸುಮಾರು ಏನಕ್ಕೆ ಯಾವ್ಯಾವ ಸತಿ ಅಂದರೆ ಈಗ ಫ್ಯಾಮಿಲಿಲಿ ನಾವು ಕಾಮನೆಸ್ಟ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್ ಇನ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್. ಸೊ ಅವ್ರಿಗೆ ನಾವು ಅಂಥ ಫ್ಯಾಮಿಲಿಯವ್ರಿಗೆ ನಾವು ಹೈ ರಿಸ್ಕ್ ಇರೋವಂಥವ್ರಿಗೆ ನಾವು ಅವ್ರಿಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ಗೆ ನಾವು ಒಂದು ಎನ್ಕರೇಜ್ ಮಾಡಬೇಕು. ಮತ್ತು ಮೋರ್ ದ್ಯಾನ್ 60 years ಆಗಿರೋರಿಗೆ ಮತ್ತು ಒಬೇಸಿಟಿ ಇರೋರಿಗೆ ಇವರಿಗೆಲ್ಲ ನಾವು ಸ್ವಲ್ಪ ಎನ್ಕರೇಜ್ ಮಾಡಿ ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಸೊ ಕೆಲವು ಕಿಡ್ನಿ ಡಿಸೀಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ನನಗೆ 2022ರಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿ ನನಗೆ ನಮ್ಮ ವೈಫ್ದು A ಪಾಸಿಟಿವ್, ನನ್ನ B ಪಾಸಿಟಿವ್. ನಮ್ಮದು ಮ್ಯಾಚ್ ಆಗಲಿದ್ದಕ್ಕೆ ಸರ್ನ ಭೇಟಿ ಆದ್ವಿ. ಸರ್ ಮಣಿಪುರದಿಂದ ಅವರು ಆಶೀಶ್ ಅಂತಂದು ಅವ್ರಿಗೂ ನಮಗೂ ಕ್ರಾಸ್ ಮ್ಯಾಚಿಂಗ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರು ನಮಗೆ. ಈಗ ಆರಾಮಿದೆ, ನಾನು ನಮ್ಮ ವೈಫ್ ಚೆನ್ನಾಗಿದ್ದಾರೆ. ನಾನು 2025 ಕಿಡ್ನಿ ಫೇಲ್ಯೂರ್ ಆಯಿತು. ಸೊ ಒಂದು ವರ್ಷ ಡಯಾಲಿಸಿಸಲ್ಲೇ ಇದ್ದೆ. ಈಗ 2 months ಕಂಪ್ಲೀಟ್ ಆಗಿದೆ ನನಗೆ ಟ್ರಾನ್ಸ್ಪ್ಲಾಂಟ್ ಆಗಿ. ನಾನು ಬಂದು A ಪಾಸಿಟಿವ್, ನಮ್ಮ ಅತ್ತೆ ಬಂದು B ಪಾಸಿಟಿವ್. ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 2 months ಕಂಪ್ಲೀಟ್ ಆದರೂ ಆಯಿತು. ಸೊ ನಮ್ಮ ಅತ್ತೆ ಮಾತಾಡ್ತಾರೆ. ನನ್ನ ಹೆಸರು ಪಡ್ತಾಯಮ್ಮ ಅಂತ. ಇವ್ರು ನಮ್ಮ ಸೊಸೆ. ಅವ್ರದ್ದು A, ನಂದು B. ಎಲ್ಲ ಕಡೆ ಆಗಲ್ಲ ಅಂತ ನಮ್ಮನ್ನು ಎದುರಿಸಿದ್ರು. ನಾವು ಅನಿಲ್ ಸರ್ ಮತ್ತು ಇವರು ನರೇಂದ್ರ ಸರ್ ಭೇಟಿ ಮಾಡಿದ್ವಿ. ಇಲ್ಲ ಅದು ಆಗುತ್ತೆ ಅಂತೇಳಿ
ನಮ್ಮ ಸೊಸೆಗೆ ಆಪ್ರೇಷನ್ ಮಾಡಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ, ನಾನು ಆರೋಗ್ಯವಾಗಿದ್ದೀನಿ. ದಯವಿಟ್ಟು ಯಾರು ಭಯ ಬೇಡಬೇಡಿ. ಆ ಗ್ರೂಪ್ ಈ ಗ್ರೂಪ್ ಅಂತ ಎಲ್ಲ ಒಂದಾಗುತ್ತೆ. ಯಾರು ಬೇಕಾದರೂ ಬಂದು ಮಾಡಿಸ್ಕೋಬೋದು. ನಾವು ಒಳ್ಳೆ ಡಾಕ್ಟ್ರು ಅಂತ ಇಲ್ಲೇ ಸರ್ಜನ್ ಡಾಕ್ಟರ್ ಅಂತ ಹೇಳಿ ಎಲ್ಲರೂ ನಮ್ಮನ್ನ ಇಲ್ಲಿ ಕಲಿಸಿದ್ದಾರೆ. ಚೆನ್ನಾಗಿದ್ದೀವಿ, ನೀವು ಬಂದು ಮಾಡಿಸ್ಕೊಳ್ಳಿ. ನಾನು ಆ್ಯಕ್ಚುಲಿ ಟೀಚರ್. ಕೋವಿಡ್ ಡ್ಯೂಟಿ ಮಾಡಿದ್ರಾಗಿಂದ ಅದಕ್ಕಿಂತ ಮೊದಲು ನನಗೆ ಒಂದು 4 ವರ್ಷದಿಂದ ಹೈಪರ್ ಟೆನ್ಷನ್ನಿಗೆ ಕ್ರಿಯೇಟಿನೈನ್ ಇನ್ಕ್ರೀಸ್ ಆಗಿತ್ತು. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಾನು ತೋರಿಸ್ತಾ ಇದ್ದೆ. ಸೊ ಅದು ಕಂಟ್ರೋಲಿಗೆ ಬರಲಿಲ್ಲ. ಕೋವಿಡ್ ಡ್ಯೂಟಿ ಮಾಡಿದ ನಂತರ ಕೋವಿಡ್ ಇನ್ಫೆಕ್ಷನ್ ಆಗಿಬಿಟ್ಟು 2 ಕಿಡ್ನಿ ಕೂಡ ಫೇಲ್ ಆಯಿತು. ನಾನು ಫಸ್ಟ್ ಕನ್ಸಲ್ಟೇಟ್ ಮಾಡಿದ್ದು ಅನಿಲ್ ಸರ್ ಅವ್ರನ್ನ, ನನ್ನ ಸ್ನೇಹಿತರೊಬ್ಬರು ಸಲಹೆ ಮೇರೆಗೆ. ಸೊ ಇಲ್ಲಿಗೆ ಬಂದಮೇಲೆ ನಮಗೆ ಟ್ರಾನ್ಸ್ಪ್ಲಾಂಟ್ ಅದೊಂದು ಹೊಸ ಕಾಯಿಲೆ. ನಮ್ಮ ಭಾಗದವ್ರಿಗೆಲ್ಲ ಕಿಡ್ನಿ ಫೇಲ್ ಆಗೋದು ಅಂದರೆ ಅದು ಅಪರೂಪದ ಕಾಯಿಲೆ ಅಂತಂದೇಳಿ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ. ಸೊ ತುಂಬ ಭಯ ಬಿದ್ದಿದ್ವಿ ನಾವು. ಇಲ್ಲಿಗೆ ಬಂದಮೇಲೆ ನಮಗೆ ಕಿಡ್ನಿ ಯಾವ ಥರ ಹಾಕ್ಸ್ಕೋಬೇಕು, ಅದಕ್ಕೆ ಏನು ಟ್ರೀಟ್ಮೆಂಟು ಏನು ನಮಗೆ ಗೊತ್ತಿರಲಿಲ್ಲ. ಅನಿಲ್ ಸರ್ ತುಂಬ ಚೆನ್ನಾಗಿ ನಮಗೆ ಸಲಹೆ ಮಾಡಿದರು. ಅವ್ರ ತಂಡದವರೆಲ್ಲ ಕೂಡ ನಮಗೆ ಚೆನ್ನಾಗಿ ಸಲಹೆ ಮಾಡಿದರು. ನಂದು O ಪಾಸಿಟಿವ್ ಬ್ಲಡ್ ಗ್ರೂಪು, ನಮ್ಮ ತಾಯಿಯವ್ರದ್ದು ಕೂಡ O ಪಾಸಿಟಿವ್. ನಮ್ಮ ತಾಯಿಯವರು ನನಗೆ ಡೊನೇಟ್ ಮಾಡಿದರು ಕಿಡ್ನಿ. ಸೊ ನಮ್ಮ ತಾಯಿಯವರು ಕೂಡ ಭಯ ಪಟ್ಟಿದ್ರು. ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತಿದ್ದೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನಿನ್ನೆ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 5,009 ಅಷ್ಟು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿರೋರು, ಕಿಡ್ನಿ ಫೇಲ್ಯೂರ್ ಆಗಿ ರಿಜಿಸ್ಟರ್ ಮಾಡಿಸ್ಕೊಂಡಿರೋರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತಂದೇಳಿ ಸರ್ಕಾರಿ ಅಂಕಿಅಂಶ ಬಿಡುಗಡೆ ಆಗಿದೆ ಪತ್ರಿಕೆಗಳಲ್ಲೆಲ್ಲ. ಸೊ ಅಂದರೆ ಕಿಡ್ನಿ ದಾನ ಕೊಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ, ಯಾರು ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಪೇಪರ್ ವರದಿಯಲ್ಲಿ ಇತ್ತು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಜನಕ್ಕೆ ಅದು ಒಂದು ಭಯ ಇದೆ. ಅಂದರೆ ಕಿಡ್ನಿ ಕೊಟ್ಟರೆ ನಮಗೇನಾಗುತ್ತೆ, ಕಿಡ್ನಿ ಹಾಕ್ಸ್ಕೊಂಡ್ರೆ ನಮಗೇನಾಗುತ್ತೆ ಅಂತಕ್ಕಂಥ ಭಯ. ಆ ಒಂದು ಅವೇರ್ನೆಸ್ ಇನ್ನೂ ಜನಗಳಿಗೆ ತಲುಪಿಲ್ಲ. ಅನಿಲ್ ಸರ್ ಹೇಳಿದ ಪ್ರಕಾರ ಈ ಥರ ಕಿಡ್ನಿ ದಿನಾಚರಣೆಗಳನ್ನು ಮಾಡೋದ್ರ ಮೂಲಕ, ಈ ರೀತಿ ಅವೇರ್ನೆಸ್ ಅನ್ನು ಮೂಡಿಸೋದ್ರ ಮೂಲಕ ಇನ್ನೂ ಹೆಚ್ಚು ಜನಸಾಮಾನ್ಯರಿಗೆ ಈ ವಿಷಯ ತಲುಪಬೇಕು. ಕಿಡ್ನಿ ಕೊಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಈಗ ನನ್ನ ತಾಯಿ ಬಂದಿದ್ದಾರೆ, ಇವತ್ತು ಸ್ಪೋರ್ಟ್ಸಲ್ಲಿ ಎಲ್ಲ ನನ್ನ ತಾಯಿ ಕೂಡ ಭಾಗವಹಿಸಿದ್ದಾರೆ. ನನಗಿಂತ ಹೆಚ್ಚು ಆಕ್ಟಿವ್ ಆಗಿ ಅವ್ರು ಇವತ್ತು ಆಡಿದ್ದಾರೆ ಸ್ಪೋರ್ಟ್ಸಲ್ಲಿ. ಅಂದರೆ ಅವ್ರು ನನಗಿಂತ ಚೆನ್ನಾಗಿದ್ದಾರೆ ಇವಾಗ. ಅವ್ರಿಗೆ 61 ವರ್ಷ. ಕಿಡ್ನಿ ಕೊಡೋದ್ರಿಂದ ಅವ್ರು ನಾರ್ಮಲ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ಕಿಡ್ನಿ ಹಾಕ್ಸ್ಕೊಂಡವ್ರು ಕೂಡ ಸ್ವಲ್ಪ ಮೇಂಟೆನೆನ್ಸ್ ಅನ್ನೋದನ್ನು ಬಿಟ್ಟರೆ ಮೊದಲು ಯಥಾಸ್ಥಿತಿ ನಮ್ಮ ಇಂದಿನ ಲೈಫ್ ಸ್ಟೈಲಲ್ಲಿ ನಾವು ಇರ್ಬೋದು, ಜೀವನ ಶೈಲಿಯನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಅವೇರ್ನೆಸ್ ಎಲ್ರಿಗೂ ಕೂಡ ತಲುಪಬೇಕು. ಆ ಭಯ ಹೋಗಬೇಕು ಅಂತ ಒಂದು ಅವೇರ್ನೆಸ್ಸನ್ನು BGS ಹಾಸ್ಪಿಟ್ಲ್ ತುಂಬ ಚೆನ್ನಾಗಿ 4 ವರ್ಷದಿಂದ ನಾನು ನೋಡ್ತಿದ್ದೀನಿ. ಈ ಥರದ ದಿನಾಚರಣೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದಾರೆ. ಮತ್ತು ಮಾಧ್ಯಮಗಳು ಕೂಡ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪ್ರಚಾರವನ್ನು ಮಾಡಿ ಈ ಒಂದು ವಿಷಯವನ್ನು ಜನರಿಗೆ ಆ ಒಂದು ಮನವರಿಕೆಯನ್ನು ಮಾಡಿಕೊಡ್ಬೇಕಂತಂದೇಳಿ ನಾನು ಕೇಳ್ಕೊಂತಿದ್ದೀನಿ.